ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ರೋಗಗಳನ್ನು ಪತ್ತೆ ಹಚ್ಚುವ ಯಂತ್ರಗಳುಳ್ಳ ಅತ್ಯಾಧುನಿಕ ಸ್ವಯಂಚಾಲಿತ ಪ್ರಯೋಗಾಲಯವನ್ನು ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಇಂದು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಹಿಂದೆ ರೋಗಗಳನ್ನು ಪತ್ತೆ ಹಚ್ಚಲು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯ ರೋಗಿಗಳು ಹೊರಗಿನ ಖಾಸಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕಾಗಿತ್ತು. ಆದರೆ ಈಗ ನೂತನವಾಗಿ ಪ್ರಯೋಗಾಲಯವು ಪ್ರಾರಂಭವಾಗಿದ್ದು ರೋಗಿಗಳು ಇಲ್ಲೇ ರಕ್ತನಾಳಗಳನ್ನು ಪರೀಕ್ಷಿಸಿಕೊಳ್ಳಬಹುದು ಎಂದು ಹೇಳಿದರು. ವಿಶ್ವಾರಾಧ್ಯ ಕ್ಯಾನ್ಸರ್ ಮತ್ತೆ ಸಂಶೋಧನಾ ಸಂಸ್ಥೆ ವತಿಯಿಂದ 2ನೇ ಬುಧವಾರ 4ನೇ ಬುಧವಾರ ಚಿಕ್ಕಮಗಳೂರಿಗೆ ಬಂದು ಕ್ಯಾನ್ಸರಿಗೆ ಸಂಬಂಧಪಟ್ಟಂತ ಉಚಿತವಾದಂಥ ಚೆಕಪ್ ಮತ್ತು ಉಚಿತವಾದಂಥ ತಪಾಸಣೆ ಮಾಡೋದ್ರ ಮುಖಾಂತರ ಅವರಲ್ಲಿರ್ತಕ್ಕಂಥ ಆ ಒಂದು ಕ್ಯಾನ್ಸರಿಗೆ ಸಂಬಂಧಪಟ್ಟಂಥದ್ದು ಯಾವ್ದಾರು ಅಂಶ ದೇಹದಲ್ಲಿ ಕಂಡು ಬಂದರೆ ಕಂಡುಹಿಡಿಯುವ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆಯಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯರಿಗೆ ನಾನು ಮೊದಲು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇದು, ಈಗಾಗಲೇ ನಮ್ಮಲ್ಲಿ ಮೆಡಿಕಲ್ ಕಾಲೇಜು ಮತ್ತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತಾ ಇದ್ರು. ಅದಕ್ಕೆ ಒಂದಷ್ಟು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ ಯಾವುದೇ ಒಂದು ಕಟ್ಟಡ ಹೊಸದಾಗಿ ಆಗುವಾಗ. ಅಲ್ಲಿವರೆಗೂ ನಮ್ಮ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಒಬ್ಬ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಮೋಹನ್ ಅವರು ಬಹಳ ಮುತುವರ್ಜಿ ವಹಿಸಿ ಅವರು ಡೀನ್ ಹರೀಶ್ ಅವ್ರ ಜೊತೆ DH ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಈ ಜಾಗದಲ್ಲಿ ಒಂದು ಹೊಸದಾಗಿ ಲ್ಯಾಬ್ ಮಾಡಬೇಕು ಅನ್ನುವಾಗ ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ಒಂದಷ್ಟು ಅಡಚಣೆಗಳು ಇದ್ದೇ ಇರ್ತದೆ. ಇಲ್ಲಿ ಲ್ಯಾಬ್ ಮಾಡಬಾರ್ದು ಅನ್ನೋ ಒಂದಷ್ಟು ಬಹಳ ಒತ್ತಡ ಬಂತು. ಅದು ಇಲ್ಲಿಂದನೇ ಬಂತು ಹೊರಗಡೆಯಿಂದನೇ ಬಂತು ಗೊತ್ತಿಲ್ಲ, ಬಂದಿದ್ದಂತೂ ನಿಜ. ಆದರೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ಸಂದರ್ಭದಲ್ಲಿ ಯಾರಾದ್ರೂ 4 ಜನ ನಿಷ್ಠೂರಾದ್ರೂ ಪರವಾಗಿಲ್ಲ ಅಂತೇಳಿ ನಾವು ಮತ್ತೆ ಎಲ್ಲ ಡಾಕ್ಟರ್ಗಳು ತೀರ್ಮಾನ ಮಾಡಿ ಇಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಬಂದು ನೋಡಿದ ಮೇಲೆ ಇದು ಎಲ್ಲ ಸುಸಜ್ಜಿತವಾಗಿದೆ. ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಿನಾಂಕ 30/9/24 ಇವತ್ತು ಒಂದು ಸುದಿನ ಅಂತ ಅನ್ಕೋತೀನಿ. ಯಾಕೆಂತಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಯಾವ ಯಾವ ಪರೀಕ್ಷೆಗಳ ಕೊರತೆ ಇತ್ತು ಆ ಪರೀಕ್ಷೆಗಳ ಎಲ್ಲವನ್ನು ಒಂದೇ ದಿನ ನಾವು ಬಗೆಹರಿಸಿದ್ದೇವೆ. ಸೊ ಈ ಎಲ್ಲ ರಕ್ತ ಪರೀಕ್ಷೆಗಳು ಇವತ್ತು ಯಾವತ್ತೂ ಹೊರಗಡೆ ಹೋಗಬಾರ್ದು. ಪೇಷಂಟ್ಸ್ ಬಡವರಿಗೆ ಪ್ರೈವೇಟ್ ಲ್ಯಾಬ್ಗಳಲ್ಲಿ ಹೋಗಿ ಸಾಕಷ್ಟು ಹಣ ತೆತ್ತು ಚೆಕ್ ಮಾಡಿಸ್ಕೊಂಡು ಬರ್ತಕ್ಕಂಥ ಸನ್ನಿವೇಶ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಈ ಸಂಸ್ಥೆ ನಡೆದುಕೊಂಡ್ರೆ ಆದಿಯನ್ನು ಒಂದು 5 ನಿಮಿಷ ಟೈಮ್ ಇಟ್ಕೊಂಡು ನಾನು ಹೇಳ್ಬಿಡ್ತೀನಿ. 2009ರಲ್ಲಿ ಸಾಮಾನ್ಯವಾಗಿದ್ದ ಒಂದು ಲ್ಯಾಬನ್ನು ಟರ್ನ್ಕಿ ಪ್ರಾಜೆಕ್ಟ್ ಅಡಿಯಲ್ಲಿ ಸಂಪೂರ್ಣವಾಗಿ ಸ್ವಯಂಚಾಲಿತ ಆಟೋಮ್ಯಾಟೆಡ್ ಬಯೋಕೆಮಿಸ್ಟ್ರಿ ಮೆಷಿನ್ಗಳನ್ನ ಹಾಕೋದ್ರ ಮೂಲಕ ನಾವು ಶುರು ಮಾಡ್ತೇವೆ. ಅದರ ನಂತರ ಬಹಳಷ್ಟು ವರ್ಷಗಳ ಗ್ಯಾಪ್ ಆಗುತ್ತೆ. 2019ರಲ್ಲಿ MRPLನ CSR ಅನುದಾನದಲ್ಲಿ 2 ವಿಶೇಷ ಯಂತ್ರಗಳನ್ನ ಸ್ವಯಂಚಾಲಿತ ಬಯೋಕೆಮಿಸ್ಟ್ರಿ
ಯಂತ್ರಗಳನ್ನ ಜೊತೆಗೆ ಮೂತ್ರ ವಿಶ್ಲೇಷಣೆ, CPC ಸೆಲ್ ಕೌಂಟರ್ಗಳು ಎಲ್ಲದನ್ನ ಜೊತೆಗೆ ಸ್ವಯಂ ಚಾಲಿತ ಕೋಯಾಗ್ಯುಲೋಮೀಟರ್ ಜೊತೆಗೆ ಶುರು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಹರೀಶ್, DHO ಹರೀಶ್ ಬಾಬು, ಡಾಕ್ಟರ್ ಚಂದ್ರಶೇಖರ್ ಸಾಲಿಮಠ್, ಡಾಕ್ಟರ್ ಕಲ್ಪನಾ, ಪರಮೇಶ್ವರ್, ಡಾಕ್ಟರ್ ಲೋಹಿತ್, ಜಲಜಾಕ್ಷಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.